ಶ್ರೀರಾಮಕೃಷ್ಣ ವಚನವೇದ 30 ವಿವಿಧ ಭಾವಗಳಲ್ಲಿ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣರು ಹೌದು, ಜಪದಿಂದ ಆತನನ್ನು ಪಡೆಯಬಹುದು. ನಿರ್ಜನ ಪ್ರದೇಶದಲ್ಲಿ ಏಕಾಂತವಾಗಿ ಆತನ ನಾಮವನ್ನು ಜಪ ಮಾಡುತ್ತಾ ಇದ್ದರೆ ಆತನ ಕೃಪೆ ದೊರೆಯುತ್ತದೆ. ಬಳಿಕ ಆತನ ದರ್ಶನ. ಉದಾಹರಣೆಗಾಗಿ, ಒಂದು ದೊಡ್ಡ ಮರದ ದಿಮ್ಮಿಯನ್ನು ನೀರಿನಲ್ಲಿ ಮುಳುಗಿಸಿ ಅದನ್ನು ಸರಪಣಿಯಿಂದ ದಡಕ್ಕೆ ಕಟ್ಟಿರುವುದನ್ನು ತೆಗೆದುಕೊಳ್ಳಿ. ಆ ಸರಪಣಿಯ ಕೊಂಡಿಯಾದ ಮೇಲೆ ಕೊಂಡಿಯನ್ನು ಹಿಡಿದು ಮುಂದುವರಿದರೆ ಕೊನೆಗೆ ಹೋಗಿ ಆ ಮರದ ದಿಮ್ಮಿಯನ್ನು ಮುಟ್ಟಲು ಆಗುವಂತೆ ಇದು. ಪೂಜೆಗಿಂತ ಮೇಲಾದುದು ಜಪ, ಜಪಕ್ಕಿಂತ ಮೇಲಾದುದು ಧ್ಯಾನ, ಧ್ಯಾನಕ್ಕಿಂತ ಮೇಲಾದುದು ಭಾವ, ಭಾವಕ್ಕಿಂತ ಮೇಲಾದುದು ಮಹಾಭಾವ, ಪ್ರೇಮ. ಚೈತನ್ಯದೇವನಿಗೆ ಪ್ರೇಮ ಉಂಟಾಗಿತ್ತು. ಪ್ರೇಮ ಉಂಟಾದರೆ ಭಗವಂತನನ್ನು ಕಟ್ಟಿ ಇಡಲು ಒಂದು ಹಗ್ಗ ದೊರಕಿದಂತೆಯೇ. ಹಾಜರ ಬಂದು ಕುಳಿತಿದ್ದಾನೆ. ಪರಮಹಂಸರು ಹಾಜರಾನಿಗೆ ಭಗವಂತನಲ್ಲಿ ಪ್ರೇಮ ಉಂಟಾದರೆ ಅದಕ್ಕೆ ರಾಗಭಕ್ತಿ ಎಂದು ಹೆಸರು. ವೈಧಿ ಭಕ್ತಿ ಬರುವುದಕ್ಕೆ ಎಷ್ಟು ಸಮಯ ಬೇಕೋ ಹೋಗುವುದಕ್ಕೂ ಅಷ್ಟೇ ಸಮಯ. ರಾಗಭಕ್ತಿ ಸ್ವಯಂಭೂಲಿಂಗದ ಹಾಗೆ. ಅದರ ಮೂಲವನ್ನು ಹುಡುಕಿ ತೆಗೆಯಲಾಗುವುದಿಲ್ಲ. ಅದರ ಮೂಲ ಕಾಶಿಯವರೆಗೂ ಹಬ್ಬಿದೆ. ರಾಗಭಕ್ತಿ ಅವತಾರ ಪುರುಷರಿಗೆ ಮತ್ತು ಅವರ ಸಾಂಗೋಪಾಂಗಿಗಳಿಗೆ ಮಾತ್ರ ಉಂಟಾಗುತ್ತದೆ. ಹಾಜರ ಆಹಾ ಪರಮಹಂಸರು, ನೀನು ಒಂದು ದಿವಸ ಜಪ ಮಾಡುತ್ತಿದ್ದಾಗ ನಾನು ಈ ದೇವದಾರು ತೋಪಿನಿಂದ ಬಂದು ಭಗವತಿಗೆ, ತಾಯೇ, ಇದೆಂಥ ಹೀನಬುದ್ಧಿ, ಮಾಲೆ ಹಿಡಿದು ಜಪಿಸುತ್ತಿದ್ದಾನೆ, ಇಲ್ಲಿಗೆ ಯಾರು ಬರುತ್ತಾರೋ ಅವರಿಗೆ ಒಡನೆಯೇ ಜಾಗೃತಿ ಉಂಟಾಗಿಬಿಡುತ್ತದೆ. ಜಪಮಾಲೆ ಹಿಡಿದು ಜಪವನ್ನು ಅಷ್ಟೊಂದಾಗಿ ಏನು ಮಾಡಬೇಕಾಗಿರೋದಿಲ್ಲವಲ್ಲ ಎಂದು ಹೇಳಿದೆ. ನೀನು ಕಲ್ಕತ್ತಕ್ಕೆ ಹೋಗಿ ನೋಡು, ಸಹಸ್ರ ಜನ ಜಪಮಾಲೆ ತಿರುಗಿಸುವುದನ್ನು, ವೇಶ್ಯೆಯರೂ ಕೂಡ. ಮಾಸ್ಟರಿಗೆ, ನೀನು ಗಾಡಿ ಮಾಡಿಕೊಂಡು ನಾರಾಯಣನನ್ನು ಕರೆದುಕೊಂಡು ಬಾ. ಮುಖರ್ಜಿಯ ಕಡೆಗೆ ತಿರುಗಿ, ಈತನಿಗೆ ನಾನು ನಾರಾಯಣನ ವಿಷಯವನ್ನು ಹೇಳಿದ್ದೇನೆ. ಆತ ಬಂದಂತೆ ಏನನ್ನಾದರೂ ತಿನ್ನಿಸುತ್ತೇನೆ. ಅಂಥವರಿಗೆ ತಿನ್ನಿಸುವುದರಲ್ಲಿ ಬಹಳ ಅರ್ಥವಿದೆ. 4 ಅಕ್ಟೋಬರ್ 1884. ಶ್ರೀರಾಮಕೃಷ್ಣ ಪರಮಹಂಸರು ಕೇಶವಸೇನನ ಹಿರಿಯಣ್ಣ ನವೀನಸೇನನ ಕಲ್ಕತ್ತದ ಮನೆಗೆ ಬಂದಿದ್ದಾರೆ. ಕಳೆದ ಗುರುವಾರ ಕೇಶವಸೇನನ ತಾಯಿ ಪರಮಹಂಸರಿಗೆ ಆಹ್ವಾನವಿತ್ತು, ಅಲ್ಲಿಗೆ ಬರಬೇಕೆಂದು ಬಹುವಾಗಿ ಹೇಳಿ ಹೋಗಿದ್ದಳು. ಹೊರಗಿನ ಕೊಠಡಿಯ ಮೇಲಿರುವ ಕೊಠಡಿಗೆ ಹೋಗಿ ಪರಮಹಂಸರು ಕುಳಿತಿದ್ದಾರೆ. ಅವರೊಡನೆ ಬಾಬುರಾಮ, ಕಿಶೋರ ಮತ್ತು ಒಬ್ಬಿಬ್ಬರು ಭಕ್ತರು ಬಂದಿದ್ದಾರೆ. ಕೇಶವಸೇನನ ಅಣ್ಣನ ಮಕ್ಕಳು ನಂದಲಾಲ ಮೊದಲಾದವರು, ಕೇಶವಸೇನನ ತಾಯಿ ಮತ್ತು ಆಕೆಯ ಬಂಧುಗಳು ಪರಮಹಂಸರಿಗೆ ಕೈಂಕರ್ಯ ಮಾಡುತ್ತಿದ್ದಾರೆ. ಆ ಕೊಠಡಿಯಲ್ಲಿ ಸಂಕೀರ್ತನೆ ಆರಂಭವಾಯಿತು. ಅಕ್ಕಪಕ್ಕದಿಂದ ಅನೇಕ ಹೆಂಗಸರು ಬಂದಿದ್ದಾರೆ. ಮಾಸ್ಟರೂ ಅಲ್ಲಿಗೆ ಬಂದಿದ್ದಾನೆ. ಆತ ಕೆಳಗಿನ ಅಂತಸ್ತಿನ ಕೊಠಡಿಯಲ್ಲಿಯೇ ಕುಳಿತು ಕೀರ್ತನೆ ಕೇಳುತ್ತಿದ್ದಾನೆ. ಪರಮಹಂಸರು ಬ್ರಾಹ್ಮ ಭಕ್ತರಿಗೆ, ಸಂಸಾರ ಅನಿತ್ಯ, ಸರ್ವದಾ ಮೃತ್ಯುವನ್ನು ಸ್ಮರಿಸಿಕೊಳ್ಳುವುದು ಅವಶ್ಯಕ. ಪರಮಹಂಸರು ಹಾಡುತ್ತಿದ್ದಾರೆ. ಎತ್ತ ಹೋದರೂ ಸುತ್ತಲೆಲ್ಲೂ ಯಾರಿಗಾರೂ ಇಲ್ಲ ಜಗದೊಡು ಎಂಬುದನ್ನು ನೀ ನೆನಪಿಡು, ಮಾಯೆಯೊಡ್ಡಿದ ಬಲೆಯೊಳಿದ್ದರೂ ತಾಯ ಪಾದದಿ ಮಲವಿಡು. 1 ದಿನವೋ 2 ದಿನವೋ ಸ್ವಾಮಿ ಬುದ್ಧಿ ಎಂದು ಜನಗಳು ಗೌರವದಿ ಬಳಿ ಸುಳಿವರು. ಮೃತ್ಯು ಬಂದೆಳೆವಾಗ ನಿನ್ನನು ಎಲ್ಲರೂ ಹಿಂದುಳಿವರು. ಯಾವ ಪ್ರಿಯತಮೆಯೊಲವಿಗಾಗಿಯೇ ಹಗಲು ಇರಡು ಜೀವ ತೇದೆಯೋ ಬಾರಳವಳೂ ಜೊತೆಯಳು. ನೀನು ಸಾಯಲು ನಿನ್ನ ಶವವನ್ನು ಅಶುಭವೆಂದೇ ತಿಳಿವಳು. ಪರಮಹಂಸರು ಭಕ್ತರಿಗೆ ಹೇಳುತ್ತಿದ್ದಾರೆ, ಆಳಕ್ಕೆ ಮುಳುಗಿ ಮೇಲೆಯೇ ತೇಲಿದರೆ ಏನಾದೀತು? ಎಲ್ಲವನ್ನೂ ತ್ಯಜಿಸಿ ಕೆಲವು ದಿವಸಗಳ ಮಟ್ಟಿಗೆ ನಿರ್ಜನ ಪ್ರದೇಶದಲ್ಲಿದ್ದು 16 ಆಣೆ ಮನಸ್ಸಿಟ್ಟು ಆತನನ್ನು ಕರೆಯಿರಿ. ಪರಮಹಂಸರು ಹಾಡುತ್ತಿದ್ದಾರೆ. ಮುಳುಗು ಮುಳುಗು ಮನವೇ ಹಿರಿಯೊಲವಿನ ಕಡಲಾಳಕ್ಕೆ, ಮುಳುಗು ಮುಳುಗು ಒಳಗೆ
ತಲಾತಲ ಪಾತಾಲಕ್ಕೆ ಮುಡುಗಲು ಮುತ್ತು ರತುನಗಳ ನೀತರುವೆ. ಹುಡುಕು ಹುಡುಕು ನಿನ್ನೆದೆಯೊಳಗನು ಬೃಂದಾವನವಿದೆ ಅಲ್ಲಿ. ಗೋಪೀಜನ ಮನ ಮೋಹನ ವಲ್ಲಭ ನಿತ್ಯ ಲೀಲೆಯಲಿ ಇಹನಲ್ಲಿ. ಅರಿವಿನ ಹಣೆತೆಯ ಹಚ್ಚಿಕೊಳ್ಳೋ ಒಳಗೆ ನಿರಂತರವು ಅದು ಬೆಳಗುತ್ತಿರಲಿ. ಗಟ್ಟಿ ನೆಲದ ಮೇಲಾರೋ ದೋಣಿಯನು ಹುಟ್ಟು ಹಾಕುತ್ತ ಇಂತು ನಡೆಸುವವರು. ಅವನೇ ನಿನ್ನ ಗುರು ಎನ್ನುವ ಕಬೀರ, ಆತನ ಪಾದದಿ ಮನವನ್ನು ನಿಲ್ಲಿಸೋ. ಪರಮಹಂಸರು ಬ್ರಾಹ್ಮ ಭಕ್ತರಿಗೆ ನೀನೆನ್ನ ಸರ್ವಸ್ವ ಎಂಬ ಹಾಡನ್ನು ಹಾಡುವಂತೆ ಹೇಳಿದರು. ಬ್ರಾಹ್ಮ ಭಕ್ತರು ಹಾಡುತ್ತಿದ್ದಾರೆ. ನೀನೆನ್ನ ಸರ್ವಸ್ವ, ನನ್ನ ಜೀವದ ಜೀವ, ನನ್ನೊಳಗಿನೊಳಗು. ನಿನ್ನ ಹೊರತೆನಗಾರು ನನ್ನವರು ಇಲ್ಲವೋ ಮೂಲೋಕದೊಳಗೂ. ಶಾಂತಿ ಸುಖ ಆಶ್ರಯ ಮತ್ತೆ ಸಂಪದ ಐಶ್ವರ್ಯ ನೀನೆ. ಜ್ಞಾನಾದಿ ಬುದ್ಧಿ ಬಲ ನೀನೆ. ಮನೆ ನೀನೆ, ಮಠ ನೀನೆ, ಆತ್ಮೀಯ ಬಂಧು ಪರಿವಾರ ನೀನೆ. ನನ್ನಿಂದು ಮುಂದುಗಳು ನೀನೆ, ಸ್ವರ್ಗ ಮೋಕ್ಷವು ನೀನೆ. ವೇದಾದಿ ಶಾಸ್ತ್ರಗಳು ನೀನೆ, ಪರಮಗುರು ನೀನೆ. ಅನಂತ ಸುಖದ ನೆರವೀಡು ನೀನೆ. ಪಥ ನೀನೆ, ಗುರಿ ನೀನೆ, ತಾಯ್ತಂದೆಗಳು ನೀನೆ. ಸೃಷ್ಟಿಕರ್ತನು ನೀನೆ, ಪ್ರಳಯ ರೂಪಿಯು ನೀನೆ. ಜೀವನದ ಜಲಧಿಯಲ್ಲಿ ನನ್ನ ದೋಣಿಯ ನಡೆಪ ಅಂಬಿಗನು ನೀನೆ. ಈಗ ಪರಮಹಂಸರು ತಾವೇ ಹಾಡಲಾರಂಭಿಸಿದ್ದಾರೆ. ಅಂದು ನಂದಗೋಕುಲದಲ್ಲಿ ಗೋಪಾಲನಾದಂದು ಶ್ರೀ ಯಶೋದೆಯು ನಿನ್ನ ಓ ನನ್ನ ಮುದ್ದು ಮಣಿ ಎಂದು ಮುದ್ದಿಸಿದಂದು. ನೀನಾವ ರೂಪದಲ್ಲಿ ನರ್ತಿಸಿದೆಯೋ ಅಂಥ ರೂಪವನ್ನು ಮತ್ತೊಮ್ಮೆ ಧರಿಸು ಕಾಳಿ. ಕರವಾಳವನ್ನು ಬಿಸಿಟು ಕರದಿ ಕೊಳಲನು ಧರಿಸು. ರುಂಡಮಾಲೆಯ ನೆಸೆದು ವನಮಾಲೆಯನ್ನು ಧರಿಸು. ಬಲರಾಮನೇ ಶಿವನೆಂದು ತಿಳಿದು ನರ್ತಿಸು ಮತ್ತೆ ನನ್ನ ಮುಂದೆ. ಆ ಕೊಳಲ ನುಡಿಸಮ್ಮ. ಹಿಂದೆ ಬೃಂದಾವನದಿ ಗೋಪಿಯರ ಮರುಳುಗೊಳಿಸಿದ ಮಧುರ ವೇಣುವನ್ನು ನುಡಿಸು. ಗೋವುಗಳ ಮೈ ಮರೆಯಿಸಿದ ಮೋಹನದ ಮುರುಳಿಯ ನುಡಿಸು. ಜುಳಜುಳನೆ ಹರಿವ ಯಮುನೆಯ ಹೊನಲ ಹೆಪ್ಪುಗಟ್ಟಿಸಿದಂಥ ಗಾರುಡಿಯ ಕೊಳಲ ನುಡಿಸು. ನಡುಹಗಲ ಬಿರು ಬಿಸಿಲೊಳರಸಿ ಬಂದ ಯಶೋದೆ, ಬಾನನ್ನ ಗೋಪಾಲ ಹಾಲಕೆನೆ ಬೆಣ್ಣೆಗಳ ತಂದಿರುವೆ ನಿನಗಾಗಿ ಎಂದು ಬಳಿಯಲಿ ಬಂದು ಕುರುಳನೇವರಿಸುವಳು. ಕೆದರಿರುವ ತಲೆನವಿರ ಬಾಚಿ ಸಿಂಗರಿಸುವಳು. ಅಂದು ನೀ ತ್ರಿಭಂಗಿಯಲ್ಲಿ ನಿಂತು ಶ್ರೀಧಾಮನೊಡನೆಂತು ಕಾಲಗೆಜ್ಜೆಯ ಝಣಿರು ಝಣಿರೆನುವಂತೆ ನರ್ತಿಸಿದೆಯೋ ಅಂತು. ಮತ್ತೊಮ್ಮೆ ಕುಣಿಯಮ್ಮ ನಿನ್ನ ನೂಪುರ ರವಕೆ ಭಕ್ತ ಗೋಪಿಯರೆದೆಯು ಪುಳಕಗೊಳ್ಳುವಂತೆ. ಈ ಹಾಡನ್ನು ಕೇಳಿ ಕೇಶವಸೇನ ಇದೇ ಮಟ್ಟಿನ ಬೇರೊಂದು ಹಾಡನ್ನು ರಚಿಸಿದ್ದಾನೆ. ಬ್ರಾಹ್ಮ ಭಕ್ತರು ತಾಳಮೇಳ ವಾದ್ಯಗಳೊಡನೆ ಆ ಹಾಡನ್ನು ಹಾಡಲು ಆರಂಭಿಸಿದ್ದಾರೆ. ಮಾನವ ಸಂತಾನದೆಡೆಗೆ ಎನಿತು ಕರುಣೆ ನಿನ್ನದು, ಅದನೆನೆಯಲು ಕಂಬನಿಯೇ ಕೋಡಿ ಒಡೆದು ಹರಿವುದು. ಹುಟ್ಟಿದಂದಿನಿಂದ ನಾನು ನಿನ್ನಾಣೆಯ ಮೀರಿದೆ, ಆದರೂ ನೀ ಅಕ್ಕರೆಯಲಿ ತಾಯ್ತನವನ್ನೇ ತೋರಿದೆ. ಮಧುರ ವಚನದಿಂದ ಮನವ ಸಂತೈಸುತ್ತ ನಲಿಸಿದೆ, ಇದ ನೆನೆದರೆ ಕಂಬನಿಯೇ ಕೋಡಿಯೊಡೆದು ಹರಿದಿದೆ. ನಿನ್ನೊಲವಿನ ಹೊರೆಯ ಹೊತ್ತು ನಾನು ಬಹಳ ಬಳಲಿದೆ, ಇನ್ನು ಮುಂದೆ ಹೊರಲಾರದೆ ಎದೆಯು ನರಳಿ ಕೊರಗಿದೆ. ನಿನ್ನೊಲವಿನ ಕರಸ್ಪರ್ಶದಿ ಈ ನೋವನ್ನು ನೀಗಿಸು, ನಿನ್ನ ಪಾದ ಪದ್ಮದಲ್ಲಿ ನನ್ನ ನಿರಿಸಿ ಪಾಲಿಸು. ಬ್ರಾಹ್ಮ ಭಕ್ತರು ಈಗ ಇನ್ನೊಂದು ಹಾಡನ್ನು ಹಾಡಲು ಆರಂಭಿಸಿದ್ದಾರೆ. ನನ್ನ ಹೃದಯದ ದಿವ್ಯ ಸೂತ್ರಧಾರಿಣಿ ನೀನು, ತೊಡೆಯ ತೊಟ್ಟಿಲೊಳಿಟ್ಟು ಪಾಲಿಸಿರುವೆ. ನಾನ ಪಾತ್ರನು ತಾಯೆ ನಿನ್ನ ಒಲವಿನ ಕೃಪೆಗೆ, ಆದರೂ ಎನಿತೊಂದು ಕರುಣೆ ನಿನಗೆ. ನನ್ನ ಮೇಲಿನಿತೊಂದು ವ್ಯಾಮೋಹವಿದೆ ನಿನಗೆ, ನೇವರಿಸಿ ಕೈ ಹಿಡಿದು ನಡೆಸುತ್ತಿರುವೆ. ಮೃದು ನುಡಿಗಳ ಅಮೃತವನು ಕಿವಿಗಳಿಗೆ ಕರೆಯುತ್ತ ದಿವ್ಯ ಮಧುವನ್ನು ನನಗೆ ಕುಡಿಸುತ್ತಿರುವೆ. ದೋಷವರಸದ ಹಿರಿಯ ತಾಯ್ತನದ ಮೂರ್ತಿ ನೀ, ಕಷ್ಟ ಸಂಕಟದಿಂದ ರಕ್ಷಿಸಿರುವೆ. ನಾನು ನಿನ್ನವನೆಂಬ ನೀನು ನನ್ನವಳೆಂಬ ಹಿರಿಯ ತತ್ವವನೀಗ ಅರಿಯುತ್ತಿರುವೆ. ನಾನಿನ್ನು ಆತಾಯ ಹಾಲುಂಡು ಪುಷ್ಟಿಯಲಿ, ಅವಳ ಆಣತಿಯಂತೆ ರುಜುಪಥದಲ್ಲಿ ನಡೆದು ಭಕ್ತಿಯಲಿ ಜೈ ಬ್ರಹ್ಮಮಯಿ ಎಂದು ಹಾಡಿ ಕುಣಿಯುವೆ ನಿನ್ನು ದಿನದಲ್ಲಿ. ಪರಮಹಂಸರು ಈಗ
ಹರಿನಾಮವನ್ನು ಮತ್ತು ಗೌರಾಂಗನ ನಾಮವನ್ನು ಹಾಡುತ್ತಾ ಬ್ರಾಹ್ಮ ಭಕ್ತರೊಡನೆ ನರ್ತಿಸುತ್ತಿದ್ದಾರೆ. 5ನೇ ಅಕ್ಟೋಬರ್ 1884 ಆಶ್ವೀಜ ಕೃಷ್ಣ ಪಾಡ್ಯಮಿ ಭಾನುವಾರ. ಶ್ರೀರಾಮಕೃಷ್ಣರು ಮಧ್ಯಾಹ್ನದ ಊಟವಾದ ಮೇಲೆ ತಮ್ಮ ಕೊಠಡಿಯಲ್ಲಿ ಭಕ್ತರೊಡನೆ ಕುಳಿತುಕೊಂಡಿದ್ದಾರೆ. ಅವರ ಹತ್ತಿರವೇ ನೆಲದ ಮೇಲೆ ಮಾಸ್ಟರ್ ಕುಳಿತಿದ್ದಾನೆ. ಹಾಜರ, ಹಿರಿಯ ಕಾಳಿ, ಬಾಬುರಾಮ, ರಾಮಲಾಲ, ಮುಖರ್ಜಿಯ ಬಂಧು ಹರಿ ಇವರೇ ಮೊದಲಾದವರಲ್ಲಿ ಕೆಲವರು ನಿಂತಿದ್ದಾರೆ, ಕೆಲವರು ಕುಳಿತಿದ್ದಾರೆ. ನಿನ್ನೆ ಪರಮಹಂಸರು ಕೇಶವಸೇನನ ತಾಯಿಯ ಇಚ್ಛೆಯಂತೆ ಅವರ ಕಲ್ಕತ್ತಾದ ಮನೆಗೆ ಹೋಗಿ ಬಹಳವಾಗಿ ಹಾಡಿ ಆಕೆಯನ್ನು ತೃಪ್ತಿಪಡಿಸಿದರು. ಪರಮಹಂಸರು ಹಾಜರಾನಿಗೆ, ನಾನು ಕೇಶವಸೇನನ ಆ ಮನೆಯಲ್ಲಿ, ನವೀನ ಸೇನನ ಮನೆಯಲ್ಲಿ ನಿನ್ನೆ ಚೆನ್ನಾಗಿ ಊಟ ಮಾಡಿದೆ. ಒಳ್ಳೆ ಭಕ್ತಿಯಿಂದ ಬಡಿಸಿದರು. ಹಾಜರ ಮಹಾಶಯ ಬಹಳ ಕಾಲದಿಂದ ಪರಮಹಂಸರೊಡನೆಯೇ ಇದ್ದಾನೆ. ನಾನು ಒಬ್ಬ ಜ್ಞಾನಿ ಎಂಬ ಅಹಂಕಾರ ಆತನಿಗೆ ಉಂಟು. ಪರಮಹಂಸರನ್ನು ಜನರೆದುರಿಗೆ ನಿಂದಿಸುವ ಅಭ್ಯಾಸ ಆತನಿಗೊಂದು ಸ್ವಲ್ಪ ಇದೆ. ಪರಮಹಂಸರ ಕೊಠಡಿಯ ವರಾಂಡದಲ್ಲಿ ಒಮ್ಮೊಮ್ಮೆ ಏಕಾಗ್ರ ಚಿತ್ತದಿಂದ ಜಪ ಮಾಡುತ್ತಾನೆ. ಚೈತನ್ಯದೇವ ಆಧುನಿಕ ಅವತಾರ ಎಂಬುದಾಗಿ ಆತನನ್ನು ಒಂದು ವಿಧವಾದ ನಿಕೃಷ್ಟ ದೃಷ್ಟಿಯಿಂದ ನೋಡುತ್ತಾನೆ. ಆತ ಹೇಳುತ್ತಾನೆ, ಭಗವಂತ ಶುದ್ಧ ಭಕ್ತಿಯೊಂದನ್ನೇ ಅಲ್ಲ, ಐಶ್ವರ್ಯವನ್ನೂ ಕೊಡುತ್ತಾನೆ. ಆತನಿಗೆ ಐಶ್ವರ್ಯದ ಅಭಾವವೇನಿಲ್ಲ. ಆತನನ್ನು ಪಡೆದುಕೊಂಡರೆ ಅಷ್ಟಸಿದ್ಧಿ ಮೊದಲಾದವೂ ದೊರೆಯುತ್ತವೆ ಎಂದು. ಮನೆ ಕಟ್ಟಲು ಒಂದು ಸ್ವಲ್ಪ ಸಾಲ ಮಾಡಿರುವನು, ಬಹುಶಃ 1,000. ಅದನ್ನು ತೀರಿಸುವುದೆಂತು ಎಂದು ಹಂಬಲಿಸುತ್ತಿದ್ದಾನೆ. ಹಿರಿಯ ಕಾಳಿಗೆ ಒಂದು ಆಫೀಸಿನಲ್ಲಿ ಒಂದು ಕೆಲಸವಿದೆ. ಸಾಮಾನ್ಯ ತಲುಬು ಬರುತ್ತದೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ಮರಿ ಇದ್ದಾರೆ. ಆತನಿಗೆ ಪರಮಹಂಸರ ಮೇಲೆ ವಿಶೇಷವಾದ ಭಕ್ತಿ. ಆಗಾಗ ಮತ್ತೆ ಕೆಲವು ವೇಳೆ ಆಫೀಸಿಗೆ ಹೋಗದೆಯೂ ಪರಮಹಂಸರ ದರ್ಶನ ಮಾಡಿ ಹೋಗುತ್ತಾನೆ. ಹಿರಿಯ ಕಾಳಿ ಹಾಜರಾನಿಗೆ, ನೀನು ಒರೆಗಲ್ಲಿನೋಪಾದಿಯಲ್ಲಿ ಯಾರದು ಅಪ್ಪಟ ಚಿನ್ನ, ಯಾರದು ಬೆರಕೆ ಚಿನ್ನ ಎಂದು ಜನರನ್ನು ಪರೀಕ್ಷಿಸುತ್ತಾ ಕಾಲ ಕಳೆಯುತ್ತಿದ್ದೀಯೆ. ಪರರನ್ನು ನೀನು ಅಷ್ಟೊಂದು ಏಕೆ ನಿಂದಿಸುತ್ತೀಯೇ? ಹಾಜರ, ಹೇಳಬೇಕು ಎನಿಸುವುದನ್ನೆಲ್ಲ ನಾನು ಇವರ ಎದುರಿಗೆ ತಾನೇ ಹೇಳುತ್ತಿರುವುದು. ಶ್ರೀರಾಮಕೃಷ್ಣರು, ಅದೇನೋ ದಿಟ. ಹಾಜರ ತತ್ವಜ್ಞಾನ ಏನು ಎಂಬುದನ್ನು ವಿವರಿಸಲು ಆರಂಭಿಸಿದ್ದಾನೆ. ಹಾಜರ, ತತ್ವಜ್ಞಾನವೆಂದರೆ 24 ತತ್ವಗಳಿವೆ ಅಲ್ಲ, ಅದನ್ನು ತಿಳಿದುಕೊಳ್ಳುವುದು. ಒಬ್ಬ ಭಕ್ತ, 24 ತತ್ವಗಳು ಯಾವ ಯಾವುವು? ಹಾಜರ, ಪಂಚಭೂತಗಳು, 6 ರಿಪುಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಇವೇ ಮೊದಲಾದವು. ಮಾಸ್ಟರ್ ನಗುತ್ತಾ ಪರಮಹಂಸರಿಗೆ, ಈತ 6 ರಿಪುಗಳು 24 ತತ್ವಗಳ ಅಂಗ ಎಂದು ಹೇಳುತ್ತಾನೆ. ಪರಮಹಂಸರು ನಗುತ್ತಾ, ನೋಡಿ, ನೀವೇ ನೋಡಿ ಅವನ ತತ್ವಜ್ಞಾನದ ವ್ಯಾಖ್ಯಾನವನ್ನು. ತತ್ವಜ್ಞಾನ ಅಂದರೆ ಆತ್ಮಜ್ಞಾನ. ತತ್ ಅಂದರೆ ಪರಮಾತ್ಮ, ತ್ವಂ ಅಂದರೆ ಜೀವಾತ್ಮ. ಜೀವಾತ್ಮ ಪರಮಾತ್ಮ ಒಂದೇ ಎಂದು ಜ್ಞಾನೋದಯವಾದರೆ ಆಗ ತತ್ವಜ್ಞಾನ ದೊರೆಯುತ್ತದೆ. ಕೆಲವು ನಿಮಿಷಗಳಾದ ನಂತರ ಹಾಜರ ಕೊಠಡಿಯಿಂದ ಎದ್ದು ಹೋಗಿ ವರಾಂಡದಲ್ಲಿ ಕುಳಿತುಕೊಂಡ. ಪರಮಹಂಸರು, ಮಾಸ್ಟರ್ ಮೊದಲಾದವರಿಗೆ ಆತ ಸುಮ್ಮನೆ ತರ್ಕ ಮಾಡುತ್ತಾನೆ. ಈ ಕ್ಷಣ ಆತನ ಅರಿವಿಗೆ ಬಂದರೂ ಮರುಕ್ಷಣ ಆತ ಎಂದಿನ ಮೂರ್ತಿಯೇ. ದೊಡ್ಡ ಮೀನು ದಾರವನ್ನು ಜೋರಾಗಿ ಎಳೆಯುತ್ತಿರುವುದನ್ನು ನೋಡಿ ಗಾಳ ಹಾಕಿರುವವ ದಾರವನ್ನು ಸಡಿಲು ಬಿಡುತ್ತಾನೆ. ಇಲ್ಲದಿದ್ದರೆ ಅದು ದಾರವನ್ನು ಕಿತ್ತು ಬಿಡುತ್ತದೆ ಮತ್ತು ಗಾಳ ಹಿಡಿದಿರುವವನನ್ನು ನೀರಿಗೆ ಎಳೆದು ಬಿಡುತ್ತದೆ. ಅದಕ್ಕಾಗಿಯೇ ನಾನು ಆತನೊಡನೆ ವಿಶೇಷವಾಗಿ ಏನೂ ಮಾತನಾಡಲು ಹೋಗುವುದಿಲ್ಲ. ಮಾಸ್ಟರಿಗೆ ಹಾಜರ ಹೇಳುತ್ತಾನೆ, ಬ್ರಾಹ್ಮಣ ಶರೀರವಲ್ಲದೇ ಇದ್ದರೆ ಮುಕ್ತಿ ದೊರಕದು ಅಂತ. ನಾನು ಹೇಳಿದೆ, ಅದು ಹೇಗೆ? ಭಕ್ತಿಯ ಮೂಲಕವೂ ಮುಕ್ತಿ ದೊರೆಯುತ್ತದೆ. ಶಬರಿ ಒಬ್ಬ ಬೇಡನ ಮಗಳು. ಆಕೆ ರೂಹಿದಾಸ ಮತ್ತು ಇನ್ನು ಕೆಲವರು ಶೂದ್ರರೇ. ಇವರಿಗೆಲ್ಲ ಭಕ್ತಿಯ ಮೂಲಕವೇ ಮುಕ್ತಿ ದೊರಕಿದೆ ಎಂದು. ಆದರೂ
ಹಾಜರ ಎಂದಿನಂತೆಯೇ ಹೇಳುತ್ತಾನೆ. ಆತ ಧ್ರುವನನ್ನೇನೋ ಒಪ್ಪಿಕೊಳ್ಳುತ್ತಾನೆ, ಆದರೆ ಪ್ರಹ್ಲಾದನ ಸ್ಥಾನವನ್ನು ಆತನಿಗೆ ಕೊಡುತ್ತಿಲ್ಲ. ಒಮ್ಮೆ ಲಾಟು ಎಳೆಯ ವಯಸ್ಸಿನಿಂದಲೇ ಆತನದು ಬಹಳ ವಿಶೇಷವಾದ ಅನುರಾಗ ಎಂದು ಹೇಳಿದ. ಆಗ ಅವನು ಬಾಯಿ ಮುಚ್ಚಿದ. ನಾನು ಹೇಳುತ್ತೇನೆ, ಕಾಮನಾಶೂನ್ಯ ಭಕ್ತಿ, ಅಹೇತುಕ ಭಕ್ತಿ, ಇದಕ್ಕಿಂತ ಮೇಲಾದದ್ದು ಯಾವುದೂ ಇಲ್ಲ. ಆತ ಅದನ್ನು ಖಂಡಿಸುತ್ತಾನೆ. ಆತನಿಗೆ ನಾನು ಹೇಳಿದೆ, ಯಾರು ಯಾಚಿಸುತ್ತಾರೋ ಅಂಥವರು ಬಂದರೆ ಶ್ರೀಮಂತನ ಮನಸ್ಸು ಕಿರಿಕಿರಿ ಅನ್ನುತ್ತದೆ. ವಿರಕ್ತನಾಗಿ ಹೇಳುತ್ತಾನೆ, ನೋಡಪ್ಪ ಬಂದ ಎಂದು. ಬಂದ ನಂತರ ಒಂದು ವಿಧವಾದ ಸ್ವರದಿಂದ ಹೇಳುತ್ತಾನೆ, ಕೂತುಕೋ ಅಂತ, ಬಹಳ ರೇಗಿಕೊಂಡವನಂತೆ. ಇಂಥವರನ್ನು ಆತ ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಒಟ್ಟಿಗೆ ಪ್ರಯಾಣ ಮಾಡುವುದಿಲ್ಲ. ಹಾಜರ ಹೇಳುತ್ತಾನೆ, ಆತ ಈ ಧನಿಕರಂತಲ್ಲ, ಆತನಿಗೆ ಐಶ್ವರ್ಯದ ಅಭಾವವಿದೆಯೇನು ಜನರಿಗೆ ಕೊಡಲು ಕಷ್ಟವಾಗುವುದಕ್ಕೆ. ಆತನು ಮತ್ತೆ ಹೇಳುತ್ತಾನೆ, ಆಕಾಶದಿಂದ ಮಳೆ ಬೀಳುವಾಗ ಗಂಗಾ ನದಿ ಮೊದಲಾದ ದೊಡ್ಡ ದೊಡ್ಡ ನದಿಗಳು, ದೊಡ್ಡ ದೊಡ್ಡ ಸರೋವರಗಳು ನೀರಿನಿಂದ ತುಂಬಿ ಹರಿಯುತ್ತವೆ. ಚಿಕ್ಕ ಪುಟ್ಟ ಕೆರೆಕಟ್ಟೆಗಳು ತುಂಬಿ ಹೋಗುತ್ತವೆ. ಆತ ಕೃಪೆ ಮಾಡಿದರೆ ಜ್ಞಾನ, ಭಕ್ತಿ ಇವನ್ನೂ ಕೊಡುತ್ತಾನೆ, ಜೊತೆಗೆ ಧನಕನಕಾದಿಗಳನ್ನೂ ಕೊಡುತ್ತಾನೆ ಎಂದು ಭಕ್ತರಿಗೆ. ಇದಕ್ಕೆ ಮಲಿನ ಭಕ್ತಿ ಎಂದು ಹೆಸರು. ಶುದ್ಧ ಭಕ್ತಿಯಲ್ಲಿ ಯಾವ ಕಾಮನೆಗೂ ಆಶ್ರಯವಿಲ್ಲ. ನೀವು ಇಲ್ಲಿಗೆ ಏನನ್ನಾದರೂ ಯಾಚಿಸಲು ಬರುತ್ತಿಲ್ಲ, ಆದರೆ ನನ್ನನ್ನು ನೋಡಲು, ನನ್ನ ಮಾತುಕತೆ ಕೇಳಲು ನಿಮಗೆ ಇಚ್ಛೆ. ನನ್ನ ಮನಸ್ಸೂ ಕೂಡ ನಿಮ್ಮ ಕಡೆಯೇ ಹರಿದು ಹೋಗುತ್ತಿರುತ್ತದೆ. ಹೇಗಿದ್ದಾರೆ, ಏಕೆ ಬರಲಿಲ್ಲ, ಇವುಗಳ ವಿಷಯವಾಗೆಲ್ಲ ಯೋಚಿಸುತ್ತೇನೆ. ಏನೂ ಬೇಕಾಗಿಲ್ಲ, ಆದರೂ ಪ್ರೀತಿಸುವುದು. ಇದಕ್ಕೆ ಅಹೇತುಕ ಭಕ್ತಿ, ಶುದ್ಧ ಭಕ್ತಿ ಎಂದು ಹೆಸರು. ಪ್ರಹ್ಲಾದನಿಗೆ ಇದು ಇತ್ತು. ರಾಜ್ಯ ಬೇಕಾಗಿರಲಿಲ್ಲ, ಐಶ್ವರ್ಯ ಬೇಕಾಗಿರಲಿಲ್ಲ, ಕೇವಲ ಹರಿ ಮಾತ್ರ ಆತನಿಗೆ ಬೇಕಾಗಿತ್ತು. ಮಾಸ್ಟರ್ ಹಾಜರ ಮಹಾಶಯ ತುಂಬ ಮಾತಾಡಿ ವಟ ವಟ ಅನ್ನುತ್ತಾನೆ. ಮೌನಿಯಾದ ಹೊರತು ಆತನಿಗೆ ಏನೂ ದೊರಕದು. ಶ್ರೀರಾಮಕೃಷ್ಣರು ನನ್ನ ಸಹವಾಸ ಮಾಡಿ ಒಮ್ಮೊಮ್ಮೆ ಸೌಮ್ಯನಾಗುತ್ತಾನೆ. ಎಂಥ ಪಿಶಾಚಿ ಆತ, ಮತ್ತೆ ತರ್ಕ ಮಾಡುತ್ತಾನೆ. ಅಹಂಕಾರ ತೊಲಗಿ ಹೋಗುವುದು ಬಹಳ ಕಠಿಣ. ಅಶ್ವತ್ಥ ವೃಕ್ಷವನ್ನು ಇಂದು ಕಡಿದು ಹಾಕಿದರೆ ಮಾರನೆಯ ದಿವಸವೇ ಅದು ಚಿಗುರುತ್ತದೆ. ಬೇರು ಇರುವವರೆಗೆ ಅದು ಮತ್ತೆ ಬೆಳೆಯುತ್ತದೆ. ನಾನು ಹಾಜರಾನಿಗೆ ಹೇಳುತ್ತೇನೆ, ಯಾರನ್ನೂ ನಿಂದಿಸಬೇಡ ಎಂದು. ಭಗವಂತನೇ ಈ ಎಲ್ಲ ರೂಪಗಳನ್ನೂ ಧರಿಸಿದ್ದಾನೆ. ದುಷ್ಟರನ್ನೂ ಪೂಜಿಸಬಹುದು. ನೀನು ಕುಮಾರಿ ಪೂಜೆ ನೋಡಿಲ್ಲವೇ? ಉಟ್ಟ ಬಟ್ಟೆ ಕೆಡಿಸಿಕೊಳ್ಳುವ, ಮೂಗಿನಿಂದ ಗೊಣ್ಣೆ ಸುರಿಸಿಕೊಳ್ಳುವ ಬಾಲೆಯನ್ನು ಏಕೆ ಪೂಜಿಸುತ್ತಾರೆ? ಅವಳು ಭಗವತಿಯ ಒಂದು ರೂಪು ಎಂಬುದಾಗಿ. ಭಕ್ತನಲ್ಲಿ ಆತ ವಿಶೇಷ ರೂಪದಿಂದ ಇದ್ದಾನೆ. ಭಕ್ತ ಭಗವಂತನ ಬೈಠಕ್ಖಾನೆ. ಸೋರೆಕಾಯಿ ಬುರುಡೆ ತುಂಬ ದಪ್ಪವಾಗಿದ್ದರೆ ಅದು ಒಳ್ಳೆ ತಂಬೂರಿಯಾಗುತ್ತದೆ, ಬಹಳ ಒಳ್ಳೆ ಸ್ವರ ಕೊಡುತ್ತದೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.